ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆಂತಯ್ಯ ಅನ್ನೋ ವಚನವನ್ನ ನಿಮ್ಮಲ್ಲಿ ಸಾಕಷ್ಟು ಮಂದಿ ಕೇಳಿರಬಹುದು. ನಾನಿವತ್ತು ಇಲ್ಲಿ ಹೇಳೋದಕ್ಕೆ ಹೊರಟಿರೋ ಕಥೆಗೂ ಈ ವಚನಕ್ಕೂ ಸಂಬಂಧ ಇದೆ. ನೀವೀಗ ಕೇಳೋದಕ್ಕೆ ಹೋಗ್ತಾ ಇರೋದು ಮಹಾಸಾಗರದ ನಟ್ಟ ನಡುವೆ, ನೊರೆ ತೆರೆಗಳ ನಡುವೆ, ದೇಶಗಳಿಂದ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ವಾಸ ಮಾಡ್ತಾ ಇರೋ ಒಂದು ಜನಾಂಗದ ಬಗ್ಗೆ ಮತ್ತು ಅವರಿಗೆ ಆಶ್ರಯ ಕೊಟ್ಟಿರೋ ಒಂದು ದ್ವೀಪದ ಬಗ್ಗೆ. ಹಾಗಾದ್ರೆ ಇನ್ಯಾಕೆ ತಡ, ಬನ್ನಿ ಅವರ ಕಥೆಯನ್ನು ನೋಡೇ ಬಿಡೋಣ. ಗೆಳೆಯರೆ, ಅದು ಅಗಾಧ ನೀಲಿ ಕಡಲು. ಒಂದು ಕಾಲದಲ್ಲಿ ಜಾಗತಿಕ ಇತಿಹಾಸವನ್ನೇ ಬದಲಿಸಿದ ಮಹಾಸಾಗರ ಅದು. ಅಲ್ಲಿ ಓಡಾಡೋದಿಕ್ಕೂ ಹೆದರುವ ಪರಿಸ್ಥಿತಿ, ಯಾವ ಕ್ಷಣದಲ್ಲಿ ಬೇಕಾದರೂ ಬದಲಾಗುವ ಹವಾಮಾನ, ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಅಲೆಗಳ ಅಬ್ಬರ, ಅರೆ ಕ್ಷಣದಲ್ಲಿ ಸೃಷ್ಟಿಯಾಗಿ ಬಿಡುವ ಚಂಡಮಾರುತ. ಆ ಸಾಗರವನ್ನ ದಾಟೋದೇ ಮಹಾಸಾಹಸ ಅಂದ್ಕೊಳ್ತಿದ್ದವರಿಗೆ ಕಾಲಕ್ರಮೇಣ ಅದೇ ಸಾಗರ ಹೊಸ ಜಗತ್ತಿಗೆ ದಾರಿಯನ್ನು ತೋರಿಸಿಬಿಡ್ತು. ಅದರಲ್ಲೂ ಭಾರತವನ್ನ ಹುಡುಕೊಂಡು ಹೊರಟ್ರಲ್ಲ, ಅವರಿಗೆ ಅಮೆರಿಕಾದ ದರ್ಶನವನ್ನ ಮಾಡಿಸಿದ್ದು ಕೂಡ ಇದೇ ಮಹಾಸಾಗರ. ನಾನಿಲ್ಲಿ ಹೇಳೋದಕ್ಕೆ ಹೊರಟಿರೋದು ಅಟ್ಲಾಂಟಿಕ್ ಸಾಗರದ ಬಗ್ಗೆ. ಈ ಅಟ್ಲಾಂಟಿಕ್ ಮಹಾಸಾಗರ ಜಗತ್ತಿನ ಎರಡನೇ ಅತಿ ದೊಡ್ಡ ಮಹಾಸಾಗರ ಅನ್ನೋ ಖ್ಯಾತಿಗೆ ಪಾತ್ರ ಆಗಿದೆ. ಆರ್ಕ್ಟಿಕ್ ನಿಂದ ದಕ್ಷಿಣ ಮಹಾಸಾಗರದವರೆಗೆ ಹರಡಿಕೊಂಡಿರೋ ಈ ಸಾಗರ ಯುರೋಪ್, ಆಫ್ರಿಕಾ ಮತ್ತು ಅಮೆರಿಕಾಗಳನ್ನ ಬೇರ್ಪಡಿಸುತ್ತೆ. ಇಂಥ ಅಟ್ಲಾಂಟಿಕ್ ಮಹಾಸಾಗರದಲ್ಲಿರೋದು ಒಂದು ಪುಟ್ಟ ದ್ವೀಪ ಸಮೂಹ. ಅದನ್ನ ಟ್ರಿಸ್ಟನ್ ಡಾ ಕುನ್ಹಾ ಅಂತ ಕರೀತಾರೆ. ಅದು 1885ರ ಸಮಯ. ಯುನೈಟೆಡ್ ಕಿಂಗ್ಡಮ್ನ ಬ್ರಿಸ್ಟಲ್ನಿಂದ ಆಸ್ಟ್ರೇಲಿಯಾದ ಸಿಡ್ನಿಗೆ ಬಾರ್ಕ್ಯೂ ಅನ್ನೋ ಹಡಗೊಂದು ಹೊರಟಿತ್ತು. ಆಗಿನ್ನೂ ಸೂಯಜ್ ಕಾಲುವೆ ಅನ್ನೋದಿರಲಿಲ್ಲ ನೋಡಿ. ಹೀಗಾಗಿ ಆ ಮಾರ್ಗದಲ್ಲಿ ಸಂಚರಿಸುವ ಹಡಗುಗಳು ಟ್ರಿಸ್ಟನ್ ಡಾ ಕುನ್ಹಾ ಬಳಿಗೆ ಬಂದು ಹೋಗ್ತಾ ಇದ್ವು. ಅವತ್ತು ಕೂಡ ಹಾಗೆ ಆಯಿತು. ಬಾರ್ಕ್ಯೂ ಹಡಗು ಬಂದ ಕಾರಣದಿಂದ ಆ ದ್ವೀಪದಲ್ಲಿನ 15ಕ್ಕೂ ಹೆಚ್ಚು ಮಂದಿ ಪುರುಷರು ವ್ಯಾಪಾರಕ್ಕಾಗಿ ಲೈಫ್ ಬೋಟ್ಗಳನ್ನು ತಗೊಂಡು ಈ ಬಾರ್ಕ್ಯೂ ಹಡಗಿನ ಕಡೆಗೆ ಬಂದರು. ಆದರೆ ಅಟ್ಲಾಂಟಿಕ್ ಸಾಗರದ ಅಬ್ಬರ ಹೇಗಿತ್ತು ಅಂದರೆ, ಆ ಲೈಫ್ ಬೋಟಲ್ಲಿ ಬಂದ 15 ಮಂದಿ ಮತ್ತೆ ಆ ದ್ವೀಪಕ್ಕೆ ಹಿಂತಿರುಗಲೇ ಇಲ್ಲ. ಅವರನ್ನ ಸಾಗರ ತನ್ನ ಒಡಲಲ್ಲಿ ಸೇರಿಸ್ಕೊಂಡೇ ಬಿಡ್ತು. ಅಲ್ಲಿ 15 ಮಂದಿ ಬಲಿಯಾದರು. ಅದು ಆ ದ್ವೀಪದಲ್ಲಿ ನಡೆದ ಅತಿ ಭಯಾನಕ ದುರಂತ ಅಂತ ಅನ್ನಿಸ್ಕೊಂಡ್ಬಿಡ್ತು. ಅರೆ, ಬರೀ 15 ಜನ ಸಾವನ್ನಪ್ಪಿದ್ದೇ ಒಂದು ಅತಿ ದೊಡ್ಡ ದುರಂತನ. ಸಮುದ್ರದಲ್ಲಿ ಹೀಗೆ ಬೋಟ್ಗಳಲ್ಲಿ ಹೋಗ್ತಾ 100 ಜನ ಸಾವಿಗೀಡಾದ ಸುದ್ದಿಗಳನ್ನು ನಾವು ಕೇಳ್ತಲೇ ಇರ್ತೀವಿ. ಅದರಲ್ಲಿ ಇದು ಹೇಗೆ 15 ಜನರ ಸಾವು ಅತಿ ದೊಡ್ಡ ದುರಂತ ಆಗತ್ತೆ ಅಂತ ನೀವು ಅಂದ್ಕೋತಾ ಇರಬೇಕು. ಗೆಳೆಯರೆ, ಅಲ್ಲಿ ಸತ್ತಿದ್ದು 15 ಮಂದಿ ಅಂತ ಅನ್ಸಿದ್ರು ಕೂಡ ಆ ದ್ವೀಪದಲ್ಲಿ ವಾಸ ಮಾಡ್ತಾ ಇದ್ದ ಒಟ್ಟು ಜನಸಂಖ್ಯೆಯ 6% ಜನ ಅಲ್ಲಿ ಸಾವಿಗೀಡಾಗಿದ್ರು. ಹೌದು, ಅಲ್ಲವತ್ತಿಗಿದ್ದ ಒಟ್ಟು ಜನಸಂಖ್ಯೆ ಬರೀ 250 ಮಾತ್ರ. ಅವರ ಪೈಕಿ ಅತ್ಯಂತ ಸದೃಢವಾಗಿದ್ದ 15 ಮಂದಿ ಯುವಕರು ಸಾವನ್ನಪ್ಪೋದು ಅನ್ನೋದಿದೆಯಲ್ಲ, ಇದು ನಿಜಕ್ಕೂ ತುಂಬಾ ದೊಡ್ಡ ನಷ್ಟನೇ. ಈ ಅಪಘಾತ ಆ ದ್ವೀಪದ ಬಗೆಗಿನ ಕುತೂಹಲವನ್ನ ಮತ್ತಷ್ಟು ಹೆಚ್ಚು ಮಾಡಿತು. ಸ್ನೇಹಿತರೆ, ಜಗತ್ತಲ್ಲಿ ಸಾಕಷ್ಟು ದ್ವೀಪಗಳಿವೆ, ಸಾಕಷ್ಟು ದ್ವೀಪ ರಾಷ್ಟ್ರಗಳಿವೆ. ಹಾಗೆ ಅದ್ಭುತ ಪರಿಸರವನ್ನು ಹೊಂದಿರುವ ಅನೇಕ ಸುಂದರ ಮತ್ತು ವಿಶಿಷ್ಟ ದ್ವೀಪಗಳು ಪ್ರವಾಸಿ ತಾಣಗಳಾಗಿ ಹೆಸರನ್ನೂ ಮಾಡಿವೆ. ಅಂಥ ವಿಶಿಷ್ಟ ದ್ವೀಪಗಳ ಸಾಲಲ್ಲಿ ಕಾಣಿಸೋದೇ ಈ ಟ್ರಿಸ್ಟನ್ ಡಾ ಕುನ್ಹಾ ದ್ವೀಪ. ಇದು ದಕ್ಷಿಣ ಅಟ್ಲಾಂಟಿಕ್ ಮಹಾಸಾಗರದ ಮಧ್ಯಭಾಗದಲ್ಲಿದ್ದು ಜಗತ್ತಲ್ಲಿನ ಜನವಸತಿಗಳಿಂದ ಅತ್ಯಂತ ದೂರದಲ್ಲಿರುವ ಶಾಶ್ವತ ಜನವಸತಿಯನ್ನು ಹೊಂದಿರುವ ದ್ವೀಪ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈ ದ್ವೀಪದ ಭೌಗೋಳಿಕ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಇಲ್ಲಿಂದ ಮತ್ತೊಂದು ಖಂಡಕ್ಕೆ ಹೋಗಬೇಕು ಅಂದ್ರೆ ಕಡಿಮೆ ಅಂದ್ರೂ 2800 ಕಿಲೋಮೀಟರ್ಗಳಷ್ಟು ದೂರ ಕ್ರಮಿಸಬೇಕು. ಇದು ಆಫ್ರಿಕಾ ಖಂಡದ ಕೇಪ್ ಆಫ್ ಗುಡ್ ಹೋಪ್ ನಿಂದ 2800 ಕಿಲೋಮೀಟರ್ ದೂರದಲ್ಲಿದ್ರೆ, ದಕ್ಷಿಣ ಅಮೆರಿಕಾದ ಅರ್ಜೆಂಟಿನಾದಿಂದ 3300 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಸೊ ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾದ ನಡುವೆ ಈ ದ್ವೀಪ ಸ್ಥಿತಗೊಂಡಿದೆ. ಈ ದ್ವೀಪವನ್ನ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಅಂತ ಗುರುತಿಸಲಾಗ್ತಾ ಇದ್ದು, ಸೇಂಟ್ ಹೆಲೆನಾ, ಅಸೆನ್ಷನ್ ದ್ವೀಪಗಳ ಸಮೂಹಕ್ಕೆ ಇದು ಹತ್ತಿರದಲ್ಲಿದೆ. ಹತ್ತಿರ ಅಂದ್ರೆ ಎಷ್ಟು ಗೊತ್ತಾ? ಬರೀ 2450 ಕಿಲೋಮೀಟರ್ಗಳು ಅಷ್ಟೇ. ಇನ್ನು ಈ ದ್ವೀಪ ಸಮೂಹದಲ್ಲಿ ಟ್ರಿಸ್ಟನ್ ಡಾ ಕುನ್ಹಾ, ಇನ್ಆಕ್ಸೆಸಿಬಲ್ ದ್ವೀಪ, ನೈಟಿಂಗೇಲ್ ದ್ವೀಪ, ಮಿಡ್ಲ್ ಐಲ್ಯಾಂಡ್, ಸ್ಟಾಲ್ಟನ್ ಹಾಫ್ ಐಲ್ಯಾಂಡ್ ಮತ್ತು ಗಾಫ್ ದ್ವೀಪಗಳು ಇಲ್ಲಿವೆ. ಈ ದ್ವೀಪಗಳ ಲಿಸ್ಟಲ್ಲಿ ಟ್ರಿಸ್ಟನ್ ಡಾ ಕುನ್ಹಾ ದ್ವೀಪದಲ್ಲಿ ಮಾತ್ರ ಜನವಸತಿ ಇದೆ. ಇನ್ನು ಇದು ಅತ್ಯಂತ ಸುಂದರ ಪರಿಸರವನ್ನು ಹೊಂದಿದೆ. ಅದರ ಜೊತೆ ಅಲ್ಲಿ ಆಕ್ಟಿವ್ ಜ್ವಾಲಾಮುಖಿ ಕೂಡ ಇದೆ. ಈ ಕುನ್ಹಾ ದ್ವೀಪದ ಮಧ್ಯಭಾಗದಲ್ಲಿ ಸುಮಾರು 2062 ಮೀಟರ್ ಎತ್ತರದ ಕ್ವೀನ್ ಮೇರಿಸ್ ಪೀಕ್ ಅನ್ನೋ ಸಕ್ರಿಯ ಜ್ವಾಲಾಮುಖಿ ಇದೆ. 1961ರಲ್ಲಿ ಸ್ಫೋಟಗೊಂಡ ಈ ಜ್ವಾಲಾಮುಖಿ ಅಲ್ಲಿನ ಜನರ ಬದುಕು ಬದಲಾಗೋದಿಕ್ಕೆ ಮಾತ್ರ ಅಲ್ಲ, ಆ ಜನಕ್ಕೆ ತಮ್ಮ ಈ ದ್ವೀಪದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗೋದಿಕ್ಕೆ ಕೂಡ ಕಾರಣ ಆಗಿತ್ತು.
ಇನ್ನು ಈ ದ್ವೀಪ ಬ್ರಿಟಿಷ್ ಓವರ್ಸೀಸ್ ಟೆರಿಟರಿ ಅಂತ ಗುರುತಿಸ್ಕೊಳ್ಳುತ್ತೆ. ಹಾಗಂತ ಇದನ್ನ ಮೊದಲು ಗುರುತಿಸಿದ್ದು ಬ್ರಿಟಿಷರು ಅಂತ ಅಂದ್ಕೊಳ್ಳೋದಿಕ್ ಹೋಗಬೇಡಿ. ಈ ದ್ವೀಪಕ್ಕೆ ಮೊದಲು ಬಂದ ಯುರೋಪಿಯನ್ನರು ಅಂದ್ರೆ ಅದು ಪೋರ್ಚುಗೀಸರು. ಪೋರ್ಚುಗಲ್ನ ನಾವಿಕ ಟ್ರಿವೋಸ್ಟಾ ಡಾಕುನ್ಹಾ 1506ರಲ್ಲಿ ಇಲ್ಲಿಗೆ ಬರ್ತಾನೆ. ಆಗ ಅಟ್ಲಾಂಟಿಕ್ ಸಾಗರದ ಮಧ್ಯದಲ್ಲಿ ಇಂಥದ್ದೊಂದು ದ್ವೀಪ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವತ್ತಿಗೆ ಈ ದ್ವೀಪದ ಸಮೀಪ ಅಟ್ಲಾಂಟಿಕ್ ಸಾಗರ ಎಷ್ಟು ಅಬ್ಬರಿಸ್ತಾ ಇತ್ತು ಅಂದ್ರೆ ಅವನು ತನ್ನ ಹಡಗಿಗೆ ಲಂಗರ್ ಹಾಕಿ ಈ ದ್ವೀಪವನ್ನ ಪ್ರವೇಶ ಮಾಡೋದಕ್ಕೆ ಕೂಡ ಸಾಧ್ಯ ಆಗದ ಪರಿಸ್ಥಿತಿ ಇತ್ತು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅಟ್ಲಾಂಟಿಕ್ ಸಾಗರ ಪ್ರಕ್ಷುಬ್ಧವಾಗಿತ್ತು. ಇಷ್ಟಾದ್ರೂ ಅಲ್ಲಿಗೆ ಮೊದಲು ಬಂದ ನಾವಿಕ ಅನ್ನೋ ಕಾರಣಕ್ಕೆ ಇವನ ಹೆಸರನ್ನೇ ಆ ದ್ವೀಪಕ್ಕೆ ಇಡಲಾಯಿತು. ಇನ್ನು 1520ರಲ್ಲಿ ಮತ್ತೊಬ್ಬ ಪೋರ್ಚುಗೀಸ್ ನಾವಿಕ ಲಾಸ್ ರಾಫೇಲ್ ನ ನೇತೃತ್ವದಲ್ಲಿ ಪೋರ್ಚುಗೀಸರು ಈ ದ್ವೀಪಕ್ಕೆ ಕಾಲಿಟ್ರು. ಅದಾದ ಮೇಲೆ ಇಲ್ಲಿಗೆ ಯುರೋಪಿಯನ್ ಶಕ್ತಿಗಳು ಬಂದು ನೆಲೆಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿಗೆ ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು. ಆ ಬಳಿಕ 1781ರಲ್ಲಿ ಅಲ್ಲಿಗೆ ಬ್ರಿಟಿಷರು ಕೂಡ ಹೋದ್ರು. ಇಷ್ಟಾದ್ರೂ ಅಲ್ಲಿ ಪರ್ಮನೆಂಟ್ ಆಗಿ ಉಳಿದ ಜನ ಅಂತ ಯಾರೂ ಇರಲಿಲ್ಲ. ಹೀಗಿರುವಾಗಲೇ 1810ರಲ್ಲಿ ಕೇಪ್ ಟೌನ್ ನಿಂದ ಹೊರಟ ಜೋನಾಥನ್ ಲ್ಯಾಂಬರ್ಟ್ ಅನ್ನೋ ವ್ಯಕ್ತಿ ಇಲ್ಲಿಗೆ ಇನ್ನೂ 3 ತನ್ನ ಸಹವರ್ತಿಗಳ ಜೊತೆ ಬಂದು ನೆಲೆಸ್ತಾನೆ. ಆದ್ರೆ 1812ರಲ್ಲಿ ಆ 4 ಪೈಕಿ ಜೋನಾಥನ್ನ ಹೊರತುಪಡಿಸಿ ಉಳಿದ 3 ಸಾವಿಗೀಡಾಗ್ತಾರೆ. ಮುಂದೆ 1816ರವರೆಗೂ ಜೋನಾಥನ್ ಒಬ್ಬನೇ ಆ ದ್ವೀಪದ ಓನರ್ ಕಮ್ ಫಾರ್ಮರ್ ಆಗಿ ಉಳಿಬೇಕಾಗಿ ಬರುತ್ತೆ. ಸುಮಾರು 4 ವರ್ಷಗಳ ಕಾಲ ಮಹಾಸಮುದ್ರದ ನಡುವಿನ ಒಂಟಿ ದ್ವೀಪದಲ್ಲಿ ಒಬ್ಬಂಟಿಯಾಗಿ ಅವನು ಉಳಿದಿದ್ದ ಅಂದ್ರೆ ಅದು ಕೂಡ ಒಂದು ದೊಡ್ಡ ಸಾಹಸನೇ ಅಲ್ವೇ. ಅವನು ಈ ದ್ವೀಪವನ್ನ ಐಲ್ಯಾಂಡ್ ಆಫ್ ರಿಫ್ರೆಶ್ಮೆಂಟ್ ಅಂತ ಕರೆದ. ಮುಂದೆ 1816ರಲ್ಲಿ ಇದನ್ನ ಬ್ರಿಟಿಷರು ಆಕ್ರಮಿಸಿದ್ರು. ಅದನ್ನ ಕೇಪ್ ಕಾಲೋನಿಯ ಭಾಗವಾಗಿ ಮಾಡಿಕೊಂಡ್ರು. ಅಲ್ಲಿಂದ ಇವತ್ತಿನವರೆಗೂ ಈ ದ್ವೀಪ ಸಮೂಹ ಬ್ರಿಟಿಷರ ಹಿಡಿತದಲ್ಲೇ ಇದೆ. ಇದು ಬ್ರಿಟನ್ ಓವರ್ಸೀಸ್ ಟೆರಿಟರಿ ಆಗಿ ಇವತ್ತು ಬದಲಾಗಿದೆ. ಇನ್ನು ಬ್ರಿಟಿಷರು ನೆಪೋಲಿಯನ್ ಬೋನಾಪಾರ್ಟಿಯನ್ನ ಬಂಧಿಸಿಟ್ಟಿದ್ದ ಹೆಲಿನಾ ದ್ವೀಪ ಕೂಡ ಇದರ ಸಮೀಪನೇ ಇದೆ. ಸಮೀಪ ಅಂದ್ರೆ ಸುಮಾರು ಒಂದು 2450 ಕಿಲೋಮೀಟರ್ ದೂರದಲ್ಲಿ ಈ ಹೆಲಿನಾ ದ್ವೀಪ ಇದೆ. ಇನ್ನು ಇವತ್ತಿಗೂ ಈ ದ್ವೀಪದಲ್ಲಿ ಸುಮಾರು 250 ಮಂದಿ ವಾಸ ಮಾಡ್ತಾರೆ. ಅವರಿಗೆ ಬ್ರಿಟನ್ನ ಪೌರತ್ವ ಇದೆ. ಅವರನ್ನ ಓವರ್ಸೀಸ್ ಪ್ರಜೆಗಳು ಅಂತ ಗುರುತಿಸಲಾಗುತ್ತೆ. ಇನ್ನು ಇಲ್ಲಿರೋ ಏಕೈಕ ಗ್ರಾಮವನ್ನ ಎಡಿನ್ಬರ್ಗ್ ಆಫ್ ದ 7 ಸೀಸ್ ಅಂತ ಕರೀತಾರೆ. ಈ ದ್ವೀಪ ಮಹಾಸಾಗರದ ನಡುವೆ ಇದ್ರೂ ಕೂಡ ಇಲ್ಲಿ ಶಾಲೆ, ಆಸ್ಪತ್ರೆ, ಚರ್ಚು, ಅಂಚೆ ಕಚೇರಿ ಹಾಗೂ ಶಾಪಿಂಗ್ ಮಾಲ್ಗಳು ಕೂಡ ಇವೆ. ಬರೀ 250 ಜನಕ್ಕೆ ಇಷ್ಟೆಲ್ಲ ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ವಿಮಾನ ನಿಲ್ದಾಣ ಇಲ್ಲ. ಆ ದ್ವೀಪದಲ್ಲಿ ಬ್ರಿಟಿಷರು ಯಾವ ರೈಲು ಹಳಿಗಳನ್ನು ಎಳೆದಿಲ್ಲ. ಹೀಗಾಗಿ ಇಲ್ಲಿಗೆ ವಿಮಾನದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸದ್ಯಕ್ಕೆ ಕೇಪ್ ಟೌನ್ ನಿಂದ ಹೊರಡುವ ಹಡಗುಗಳು ಹಾಗೂ ಅರ್ಜೆಂಟೀನಾದಿಂದ ಬರುವ ಕ್ರೂಸ್ ಮೂಲಕ ಮಾತ್ರವೇ ಈ ದ್ವೀಪವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಆ ಪ್ರಯಾಣಕ್ಕೆ ಸುಮಾರು 6 ದಿನಗಳ ಕಾಲ ಹಿಡಿಯುತ್ತೆ. ಒಂದು ವೇಳೆ ಅಟ್ಲಾಂಟಿಕ್ ಮಹಾಸಾಗರ ಏನಾದರೂ ಕೆರಳಿದ್ರೆ ಪ್ರಯಾಣ ಮತ್ತಷ್ಟು ವಿಳಂಬ ಕೂಡ ಆಗತ್ತೆ. ಇನ್ನು ಇಲ್ಲಿನ ಪ್ರಮುಖ ಉದ್ಯಮವಾಗಿ ಕಾಣುವುದು ಮೀನುಗಾರಿಕೆ. ವಿಶೇಷವಾಗಿ ಟ್ರಿಸ್ಟನ್ ರಾಕ್ ಲಾಬ್ಸ್ಟರ್ ಅನ್ನೋ ವಿಶಿಷ್ಟ ಜೀವಿಯ ಮಾರಾಟದಿಂದ ಇಲ್ಲಿನ ಜನ ಹೆಚ್ಚು ಆದಾಯವನ್ನು ಗಳಿಸ್ತಾರೆ. ಇದರ ಜೊತೆಗೆ ಇಲ್ಲಿ ಆಲೂಗಡ್ಡೆ, ತರಕಾರಿ ಹಾಗೂ ಕೆಲವು ಹಣ್ಣುಗಳನ್ನು ಕೂಡ ಬೆಳೀತಾರೆ. ಪಶುಸಂಗೋಪನೆ ಕೂಡ ಇಲ್ಲಿನ ಪ್ರಮುಖ ಕೃಷಿ ಉದ್ಯಮ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇಲ್ಲಿ ಪ್ರವಾಸೋದ್ಯಮ ಕೂಡ ಸೀಮಿತ ಪ್ರಮಾಣದಲ್ಲಿದೆ. ಇಂಥ ದ್ವೀಪದಲ್ಲಿನ ಜ್ವಾಲಾಮುಖಿ ಆಗಾಗ ಬಾಯಿ ತೆರೆಯುವ ಭಯವನ್ನು ಹುಟ್ಟಿಸುತ್ತೆ. ಆದರೆ 1961ರಲ್ಲಿ ನಡೆದ ಜ್ವಾಲಾಮುಖಿ ಸ್ಫೋಟ ಈ ದ್ವೀಪದ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ಘಟನೆ ಅನ್ನಿಸ್ಕೊಳ್ತಾ ಇದೆ. ಆ ಸ್ಫೋಟದ ಪರಿಣಾಮವಾಗಿ ದ್ವೀಪದಲ್ಲಿದ್ದ ಎಲ್ಲ ನಿವಾಸಿಗಳನ್ನ ಇಂಗ್ಲೆಂಡ್ಗೆ ಸ್ಥಳಾಂತರಿಸಲಾಯಿತು. ಆ ಸಂದರ್ಭದಲ್ಲಿ ಇಡೀ ದ್ವೀಪವನ್ನ ಖಾಲಿ ಮಾಡಲಾಯಿತು. ಮತ್ತೆ ಆ ದ್ವೀಪಕ್ಕೆ ಯಾರು ಬರೋದಿಲ್ಲ ಅಂತ ಅಂದ್ಕೊಳ್ಳಾಯಿತು. ಆದರೆ ಇಲ್ಲಿನ ನಿವಾಸಿಗಳು 1963ರ ಹೊತ್ತಿಗೆ ನಿಧಾನವಾಗಿ ವಾಪಸ್ ಬಂದು ಮತ್ತೆ ಅಲ್ಲೇ ಸೆಟ್ಲ್ ಆದ್ರು. ಬ್ರಿಟನ್ನಲ್ಲಿನ ಐಷಾರಾಮಿ ಜೀವನ, ಸೌಕರ್ಯಗಳು ಇವ್ಯಾವೂ ಇಲ್ಲಿ ಇಲ್ಲದೇ ಇದ್ರೂ ಕೂಡ ನೆಲದ ಮೇಲಿನ ಅವರ ಅಪಾರ ಪ್ರೀತಿ ಅವರನ್ನಿಲ್ಲಿಗೆ ಮತ್ತೆ ಎಳಕೊಂಡು ಬಂದುಬಿಡ್ತು. ಗೆಳೆಯರೆ, ಇಲ್ಲಿ ನೆಲದ ಮೇಲಿನ ಪ್ರೀತಿ ಅಂತ ಬಂದಾಗ ಇತ್ತೀಚೆಗೆ ನಮ್ಮ ಸರ್ಕಾರ ಬಿಡದಿ ಬಳಿ ಟೌನ್ಶಿಪ್ ನಿರ್ಮಾಣಕ್ಕಾಗಿ ರೈತರ ಜಮೀನುಗಳನ್ನು ಕಿತ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅವರಿಗೆ ಪ್ರತಿ ಎಕರೆಗೆ ಸುಮಾರು 2 ಕೋಟಿ ರೂಪಾಯಿಗೂ ಹೆಚ್ಚು ಹಣನ ಕೊಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೂ ರೈತರು ತಲೆತಲಾಂತರಗಳಿಂದ ಸಂಬಂಧವನ್ನು ಹೊಂದಿರುವ ತಮ್ಮ ನೆಲವನ್ನ ಮಾರಾಟ ಮಾಡೋದಕ್ಕೆ ಸಿದ್ಧ ಇಲ್ಲ. ನೆಲದ ಮೇಲಿನ ಪ್ರೀತಿ ಅಂದ್ರೆ ಅದೇನೆ. ನಮ್ಮ ಸರ್ಕಾರಕ್ಕೆ ಟೌನ್ಶಿಪ್ ಮುಖ್ಯ ಆಗ್ತಾ ಇದೆಯೇ ಹೊರತು ಅಲ್ಲಿನ ರೈತರ ಸೆಂಟಿಮೆಂಟ್ ಅರ್ಥ ಆಗ್ತಾ ಇಲ್ಲ. ಬೆಂಗಳೂರನ್ನ ಬೆಳೆಸಬೇಕು, ಬೆಂಗಳೂರನ್ನ ವಿಸ್ತರಿಸಬೇಕು ಅಂತ ಅದು ಯಾಕೆ ಇವರು ಅಂದ್ಕೋತಿದ್ದಾರೋ ಗೊತ್ತಿಲ್ಲ. ಸಾಕು, ಬೆಂಗಳೂರಿಗಾಗಲೇ ಸಾಕಷ್ಟು ಬೆಳೆದಿದೆ. ಅಭಿವೃದ್ಧಿಯನ್ನ ಬೆಂಗಳೂರಿನಿಂದ ಹೊರಗೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ತಗೊಂಡು ಹೋಗೋ ಕೆಲಸ ಆಗಬೇಕು. ಹೊರಗಿನ ಜನನ ಬೆಂಗಳೂರಿಗೆ ಆಕರ್ಷಿಸಿ ಅವರನ್ನಿಲ್ಲಿ ತಂದು ತುಂಬುವ ಕೆಲಸ ಬೇಡ. ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಗೆ ಹೂಡಿಕೆಗಳನ್ನು ಆಕರ್ಷಿಸಿ ಅಲ್ಲಿ ಮೂಲಭೂತ ಸೌಕರ್ಯವನ್ನ ಹೆಚ್ಚು ಮಾಡಿ ಜನ ಅಲ್ಲಿಂದ ಬೆಂಗಳೂರಿಗೆ ವಲಸೆ ಬರೋದನ್ನ ತಪ್ಪಿಸಿ ಅವರಿಗೆ ಅವರವರ ಊರುಗಳಲ್ಲೇ ದುಡಿಮೆಗೊಂದು ದಾರಿ ಮಾಡಿಕೊಟ್ಟು ಅಲ್ಲಿನ ಜನಜೀವನವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸುವ ಕೆಲಸ ಆಗಬೇಕು. ಇದ್ರ ಬಗ್ಗೆ ನಮ್ಮಲ್ಲಿ ಯಾವ ನಾಯಕನಿಗೂ ಆಸಕ್ತಿನೂ ಇಲ್ಲ. ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದೂ ಇಲ್ಲ.
ಬೆಂಗಳೂರನ್ನ ವಿಸ್ತರಿಸ್ತಾ ಹೋಗಬೇಕು, ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ಕೋಬೇಕು, ಭೂಮಿ ಕದಿಬೇಕು, ಮುಂದಿನ 10 ತಲೆಮಾರುಗಳಿಗೆ ಆಗೋಷ್ಟು ಸಂಪತ್ತನ್ನ ಗಳಿಸ್ಕೊಂಡು ಬಿಡಬೇಕು. ರೈತರು, ಅವರ ನೆಲ, ಅವರ ಬದುಕು, ಅವರ ಭಾವನೆಗಳು ಯಾವನಿಗ್ರೀ ಬೇಕಿವೆ ಇಲ್ಲಿ? ಗೆಳೆಯರೆ, ಐಷಾರಾಮಿ ಜೀವನ, ಎಲ್ಲವೂ ಕೈಯಳತೆಯಲ್ಲಿ ಸಿಗುವ ನಗರ ವ್ಯವಸ್ಥೆಯಲ್ಲಿನ ಬದುಕನ್ನ ಬಿಟ್ಟು ಆ ಸಣ್ಣ ದ್ವೀಪದ ಜನ ಬ್ರಿಟನ್ನಿಂದ ಮತ್ತೆ ತಮ್ಮ ನೆಲಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಆಗ್ಲೇ ಈ ಟ್ರಿಸ್ಟನ್ ಡಾ ಕುನ್ಹಾದ ಜನಕ್ಕೆ ಅವರ ನೆಲದ ಮೇಲಿನ ಪ್ರೀತಿ ಎಂಥದ್ದು ಅನ್ನೋದು ಬ್ರಿಟನ್ಗೆ ಗೊತ್ತಾಗಿದ್ದು. ಆದ್ರೆ ನಮ್ಮ ದುರಂತ ಏನು ಅಂದ್ರೆ, ಬಿಡದಿಯ ಜನ ಇದಾರಲ್ಲ, ಅವರಿಗೆ ತಮ್ಮ ನೆಲದ ಮೇಲಿನ ಪ್ರೀತಿ ಎಂಥದ್ದು ಅನ್ನೋದು ನಮ್ಮನ್ನಾಳುವ ಸರ್ಕಾರಗಳಿಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಗೆಳೆಯರೆ, ಜಗತ್ತಲ್ಲಿಂಥ ಸಾಕಷ್ಟು ಅದ್ಭುತ ದ್ವೀಪಗಳಿವೆ. ಆದರೆ ಈ ದ್ವೀಪ ಭೌಗೋಳಿಕವಾಗಿ ಕೂಡ ಅತ್ಯಂತ ಮಹತ್ವದ ಸ್ಥಾನವನ್ನು ಹೊಂದಿದೆ. ಆಫ್ರಿಕಾದಿಂದ ದಕ್ಷಿಣ ಅಮೆರಿಕಕ್ಕೆ ಸಾಗುವ ಸಾಕಷ್ಟು ಹಡಗುಗಳು ಇದೇ ಮಾರ್ಗದಲ್ಲಿ ಚಲಿಸುತ್ತವೆ. ಸಾಗರದಲ್ಲಿ ಸುದೀರ್ಘ ಪ್ರಯಾಣ ಮಾಡೋ ಹಡಗುಗಳು ಇಲ್ಲೊಂದು ಬ್ರೇಕ್ ತಗೊಳ್ಳುತ್ತವೆ. ಲಂಗರ್ ಹಾಕಿ ವಿಶ್ರಾಂತಿ ತಗೊಂಡು ಇಲ್ಲಿಂದ ನಾವಿಕರು ಮುಂದಕ್ಕೆ ತಮ್ಮ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗಾಗಿನೇ ಇದು ರಿಫ್ರೆಶ್ಮೆಂಟ್ ಐಲ್ಯಾಂಡ್ ಕೂಡ. ಇದು ಗೆಳೆಯರೆ ಅಟ್ಲಾಂಟಿಕ್ ಸಾಗರದ ನಡುವಿನ ದ್ವೀಪದ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.